A very warm welcome to all of you. Today we are going to discuss the subject organizational behavior, and in that we are going to specifically discuss the internal factors that influence the change. And this is session number 48 for second semester BBA with regard to the subject organizational behavior. In the previous session, we had discussed about the external factors that affect change. ಬದಲಾವಣೆಯ ಬಾಹ್ಯ ಕಾರಣಗಳು ಏನೇನಿದೆ ಅದರ ಬಗ್ಗೆ ಲಾಸ್ಟ್ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಈ ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್, ತಂತ್ರಜ್ಞಾನದ ಒಂದು ಫ್ಯಾಕ್ಟರ್ಸ್ ಏನಿದೆ, ಮತ್ತೆ ಗ್ಲೋಬಲೈಸೇಷನ್, ಜಾಗತೀಕರಣ, ಅಂಡ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಚೇಂಜಸ್, ಅಂಡ್ ವರ್ಕ್ ಫೋರ್ಸ್ ಡೈವರ್ಸಿಟಿ ಅಂದ್ರೆ ಉದ್ಯೋಗಿಗಳ ವೈವಿಧ್ಯತೆ ಅಂತ ಏನ್ ಹೇಳ್ತೀವಿ ನಾವು, ಅಂಡ್ ಫೈನಲಿ managing ethical behavior. So these are the factors that these are the external factors that influence change. Now we are going to study the internal factors. ಆಂತರಿಕ ಕಾರಣಗಳು ಅಥವಾ ಆಂತರಿಕ ಅಂಶಗಳನ್ನ ಈ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. And the objective and outcome of this chapter is to provide a theoretical framework about the internal factors that affect the change. And to begin with, internal factors anta helidre the factors which are within the organization. So last external factor anta iddaga nanu helidde, external factors anta helidre ಬಾಹ್ಯ ಅಂಶಗಳು ಅಥವಾ ಬಾಹ್ಯ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಸೊ ದ ಫ್ಯಾಕ್ಟರ್ಸ್ ದಟ್ ಆರ್ ಔಟ್ಸೈಡ್ ದ ಆರ್ಗನೈಸೇಷನ್, ಅಂದ್ರೆ ಈ ಎನ್ವೈರನ್ಮೆಂಟಲ್ ಏನಿದೆಯೋ ಪರಿಸರದಲ್ಲಿ, ಎಕ್ಸ್ಟರ್ನಲ್ ಪರಿಸರದಲ್ಲಿ, ಬಾಹ್ಯ ಪರಿಸರದಲ್ಲಿ ಯಾವುದೆಲ್ಲ ಒಂದು ಅಂಶಗಳಿದೆಯೋ ಅದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಒಂದು ಸಂಸ್ಥೆಯನ್ನ ತನ್ನನ್ನು ತಾನು ಚೇಂಜ್ ಮಾಡ್ಕೋಬೇಕು ಅಂತ ಇದ್ದಾಗ, ಚೇಂಜ್ ಮಾಡ್ಕೊಳ್ಳಕ್ಕೆ ಯಾವುದೆಲ್ಲ ಫ್ಯಾಕ್ಟರ್ಸ್ external factors impact ಮಾಡುತ್ತೆ ಅಂತೆಲ್ಲ ಓದಿದ್ವಿ. Now we are going to study the internal factors. Internal factors ಅಂತ ಹೇಳಿದ್ರೆ within the organization, ಒಂದು ಆರ್ಗನೈಸೇಷನ್ ಏನಿರುತ್ತೋ ಸಂಸ್ಥೆ, ಅದರ ಆಂತರಿಕವಾಗಿ ಯಾವುದೆಲ್ಲ ಫ್ಯಾಕ್ಟರ್ಸ್ ಚೇಂಜ್ ಅನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ ಅದರ ಬಗ್ಗೆ ಇಲ್ಲಿ ನಾವು ಡೀಟೇಲ್ ಆಗಿ ನೋಡ್ಲಿದ್ದೇವೆ. ಮೊದಲನೇದಾಗಿ ಚೇಂಜಸ್ ಇನ್ ಮ್ಯಾನೇಜೀರಿಯಲ್ ಪರ್ಸನಲ್. ಮ್ಯಾನೇಜೀರಿಯಲ್ ಪರ್ಸನಲ್ ಅಂತ ಹೇಳಿದ್ರೆ ವ್ಯವಸ್ಥಾಪಕ ಸಿಬ್ಬಂದಿ ಅಂತ ಹೇಳ್ಬೋದು ನಾವು. So one of the most frequent reasons for major changes in an organization is the change of executives at the top. No two managers have the same styles, skills, or managerial philosophies. So ಯಾವಾಗ ಒಂದು ಸಂಸ್ಥೆಯಲ್ಲಿ ಒಬ್ಬ ಮ್ಯಾನೇಜರ್ ಚೇಂಜ್ ಆಗ್ತಾರೆ, ಇನ್ನೊಬ್ಬ ಹೊಸ ವ್ಯಕ್ತಿ ಬರ್ತಾರೋ, ಅವಾಗ ಏನಾಗುತ್ತೆ, ಹಳೆ ಮ್ಯಾನೇಜರ್ ಏನೆಲ್ಲ ಒಂದು ವಿಷನ್ ಇಟ್ಕೊಂಡು ಏನೆಲ್ಲ ಒಂದು ಕಾರ್ಯವನ್ನ ರೂಪರೇಷ ಮಾಡಿರ್ತಾರೋ ಅದ್ರ ಬಗ್ಗೆ ಎಲ್ಲ ಇವ್ರು ಅದನ್ನೇ ಫಾಲೋ ಮಾಡ್ಬೇಕು ಅನ್ನೋದೇನಿರಲ್ಲ. ಇವರಿಗೆ ಅವರದೇ ಆದ ಒಂದು ಸ್ವಂತ ಒಂದು ಟೆಕ್ನಿಕ್ಸ್ ಇರ್ಬೋದು, ಸ್ವಂತ ಒಂದು ಫಿಲಾಸಫಿ ಇರ್ಬೋದು, ಸ್ವಂತ ಒಂದು ಶೈಲಿಗಳಿರ್ಬೋದು, ಅಥವಾ ಒಂದು ಸ್ಕಿಲ್, ಕೌಶಲ್ಯತೆ ಅಂತ ನಾವೇನ್ ಹೇಳ್ತೀವೋ ಆ ಸ್ಕಿಲ್ ಏನಿರುತ್ತೋ ವಿಭಿನ್ನವಾಗಿ ಇರುತ್ತೆ. ಅಂಡ್ ಈ ಕಾರಣದಿಂದ ಏನಾಗುತ್ತೆ, ಚೇಂಜಸ್, ಬದಲಾವಣೆ ಅನ್ನೋದು ಬೇಕಾಗಬಹುದು. ನಾವು ನೋಡಿದೀವಿ, ಅಂದ್ರೆ ಇಟ್ಸ್ ನಾಟ್ ಕ್ರಿಟಿಸೈಸಿಂಗ್ ಆರ್ ಇಟ್ಸ್ ನಾಟ್ ಯಾರು ಹೆಚ್ಚು ಯಾರು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ. ದೇಶದ ಹಳೆಯ ಪ್ರಧಾನಿಗಳು ಯಾವ ರೀತಿ ವರ್ಕ್ ಮಾಡ್ತಾ ಇದ್ರು, ಮತ್ತೆ ಈಗಿರುವ ನಮ್ಮ ಪ್ರಧಾನಿ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಚೇಂಜ್. ಎಲ್ಲಾನು ಆಕ್ಚುಲಿ ಇಟ್ ಇಸ್ ಇಂಪ್ರೂವಿಂಗ್. ಇಂಡಿಯಾ ಹ್ಯಾಸ್ ಕಮ್ ಅ ಲಾಂಗ್ ವೇ ಅಲ್ವಾ. ಸಿನ್ಸ್ ಇಂಡಿಪೆಂಡೆನ್ಸ್ ಹಲವಾರು ಪ್ರಧಾನಿಗಳು ಎಲ್ಲ ಬಂದ್ರು. ಒಬ್ರೊಬ್ರು ಬಂದಾಗ ಅವರವರ ಒಂದು ವಾಟ್ ಟು ಸೇ ಸ್ಕಿಲ್, ಅವರವರ ಒಂದು ಶೈಲಿ ಇರುತ್ತೆ, ಹೌ ಟು ಗವರ್ನ್ ಅನ್ನೋ ತರ. ಈಗಿರುವ ಪ್ರಧಾನಿಯವರ ಒಂದು ಮಂತ್ರ ಇತ್ತು, ಮಿನಿಮಮ್ ಪರ್ಸನಲ್ ಅಂಡ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತೆಲ್ಲ ಒಂದು he had a good vision, he has a good vision ಅಂತ ಹೇಳ್ಬಹುದು. ಅದೇ ರೀತಿ ಹಳೆ ಈವನ್ ಪ್ರೈಮ್ ಮಿನಿಸ್ಟರ್ಸ್ ಅಷ್ಟೇ, ನಾಟ್ ಟೆಲಿಂಗ್ ಎನಿಥಿಂಗ್ ಅಗೇನ್ಸ್ಟ್ ಎನಿವನ್, ದೇ ಹ್ಯಾಡ್ ದೇರ್ ಶೇರ್ ಆಫ್ ಬ್ರಿಂಗಿಂಗ್ ಇಂಡಿಯಾ ಟು ದ ಪಾತ್ ಆಫ್ ಪ್ರೋಗ್ರೆಸ್ ಅಂತ ಹೇಳ್ಬಹುದು. ಅಂಡ್ ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೋಬೇಕು ಅಂತ ಹೇಳಿದ್ರೆ, ಈಗ ರೀಸೆಂಟ್ ಆಗಿ IPL ಅಲ್ಲಿ ಸಿನ್ಸ್ ಶ್ರೇಯಸ್ ಅಯ್ಯರ್ ಅವರು ಈ ಡಿಡ್ ನಾಟ್ ಡ್ಯೂ ಟು ಇಂಜುರಿ he did not play, ರಿಷಬ್ ಪಂತ್ ಅವರಿಗೆ ಕೊಟ್ಟರು, ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಟೀಮ್ ಕ್ಯಾಪ್ಟನ್. ಸೊ ದೇರ್ ವಾಸ್ ಚೇಂಜ್ ಇನ್ ಅಪ್ರೋಚ್ ಅಂತ ಹೇಳ್ಬೋದು. ಕೆಲವೊಂದು ಡಿಸಿಷನ್ಸ್ ಎಲ್ಲ ಏನೇನು ಇವ್ರು ತಗೊಳ್ತಾ ಇದ್ರು ವಿಭಿನ್ನವಾಗಿತ್ತು. ಇಟ್ಸ್ ನಾಟ್ ದಟ್ ಶ್ರೇಯಸ್ ಅಯ್ಯರ್ ವಾಸ್ ಅ ಬ್ಯಾಡ್ ಕ್ಯಾಪ್ಟನ್ ಅಂತ,
ಸೊ ರಿಷಬ್ ಪಂತ್ ಬಂದಾಗ ಕೆಲವೊಂದು ಅಗ್ರೆಸಿವ್ ಆಗಿ ಇನ್ನು ಡಿಸಿಷನ್ಸ್ ಅನ್ನ ತಗೊಳಕ್ಕೆ ಶುರು ಮಾಡಿದ್ರು. ಈಗ ಇನ್ನೊಂದು ನಮ್ಮ ಒಂದು ಕಾಲೇಜ್ ಲೆವೆಲ್ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದಾಗ, ಒಂದು ಸಬ್ಜೆಕ್ಟ್ ಅನ್ನ ಒಂದು ವೇಳೆ ಇಬ್ರು ಟೀಚರ್ಸ್ 3 ಯೂನಿಟ್ಸ್ ಒಬ್ರು, 2 ಯೂನಿಟ್ಸ್ ಒಬ್ರು ಅಂತ ಏನಾದ್ರು ಡಿವೈಡ್ ಮಾಡ್ಕೊಂಡು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲೇ ನಮ್ಗೆ ಡಿಫ್ರೆನ್ಸ್ ಇಟ್ಬಿಡುತ್ತೆ. ಇಟ್ಸ್ ನಾಟ್ ದಟ್ ಯಾರು ಹೆಚ್ಚು ಯಾರು ಕಡಿಮೆ ಅಂತಲ್ಲ, ಅವರದೇ ಆದ ಒಂದು ಶೈಲಿ ಇರುತ್ತೆ ಹೇಳಕ್ಕೆ, ಅವರದೇ ಆದ ಒಂದು ಟೆಕ್ನಿಕ್ ಇರುತ್ತೆ. ಮೇನ್ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದು ಶೈಲಿ ಏನಿರುತ್ತೆ, ಅಥವಾ ಒಂದು ಕುತೂಹಲ ಅಥವಾ ಸ್ಕಿಲ್ ಸೆಟ್ ಅಂತ ನಾವೇನ್ ಹೇಳ್ತೀವೋ, ಇವೆಲ್ಲ ಕೂಡ ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಅಂಡ್ ಈಗ ಈವನ್ ಯೂನಿವರ್ಸಿಟೀಸ್ ಅಲ್ಲೂ ನಾವು ನೋಡಿದಾಗ, ಈಗ ವೈಸ್ ಚಾನ್ಸಲರ್ಸ್ ಚೇಂಜ್ ಆದಾಗ ಹಳೆ ವೈಸ್ ಚಾನ್ಸಲರ್ ಏನಿದ್ರು ಅವರ ಒಂದು ಪಾಲಿಸೀಸ್ ಏನಿರುತ್ತೋ ಅದನ್ನೇ ಫಾಲೋ ಮಾಡಬೇಕು ಅಂತ ಏನಿರಲ್ಲ. ಒಂದು ಹೊಸ ಪಾಲಿಸಿಯನ್ನು ನಾವು ಸ್ಟಾರ್ಟ್ ಮಾಡೋಣ ಅಂತೆಲ್ಲ ಒಂದು ಇರುತ್ತೆ. ಒಂದು ಫ್ರೆಶ್ ಬ್ಲಡ್ ಅಂತ ಹೇಳ್ತೀವಲ್ವಾ, ಒಂದು ಹೊಸ ಒಂದು ತಂತ್ರಜ್ಞಾನವ ಅಂಶವನ್ನ ನಾವು ವೀಕೆಂಡ್ ಅಳವಡಿಸ್ಕೊಳ್ಳೋಣ, ಅಥವಾ ಬೇರೆ ಯಾವ್ದಾದ್ರು ಎನಿಥಿಂಗ್ ವಿಚ್ ವಾಸ್ ನಾಟ್ ಡನ್ ಪ್ರೀವಿಯಸ್ಲಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋಣ ಅಂತೆಲ್ಲ ಒಂದು ಐಡಿಯಾಸ್ ಇರುತ್ತೆ. ಅಂಡ್ ಈವನ್ ನಮ್ಮ ಒಂದು ಕಾಲೇಜ್ ಲೆವೆಲ್ ಬಂದಾಗ ಸಪೋಸ್ ಪ್ರಿನ್ಸಿಪಲ್ ಯಾರಿರ್ತಾರೋ ಅವ್ರು ಚೇಂಜ್ ಆದಾಗ, ಕಾಲೇಜಿನ ಮುಖ್ಯಸ್ಥರು ಯಾರು ಇರ್ತಾರೋ ಪ್ರಾಂಶುಪಾಲರು ಅವರು ಚೇಂಜ್ ಆದಾಗ, ಹೊಸ ಪ್ರಿನ್ಸಿಪಲ್ ಬಂದಾಗ ಹಿಂಗಾದ್ರೂ ಮಾಡಿ ಇನ್ನೂ ಡೆವಲಪ್ಮೆಂಟ್ ಮಾಡೋಣ ಅನ್ನೋದು ಇರುತ್ತೆ. ಇವರ ಐಡಿಯಾಸ್ ಏನಿರುತ್ತೋ ಅದು ಇಂಪ್ಲಿಮೆಂಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇಂಪ್ಲಿಮೆಂಟ್ ಮಾಡಕ್ಕೆ ಪ್ರಯತ್ನ ಮಾಡಿದ ಒಂದು ಸಂದರ್ಭದಲ್ಲಿ ಆ ಪ್ರಯತ್ನ ಅಂತ ಬಂದಾಗ, ಆ ಎಫರ್ಟ್ ಅಂತ ಬಂದಾಗ ಡೆಫಿನೆಟ್ಲಿ ಏನಾಗುತ್ತೆ, ಈ ಆಂತರಿಕವಾಗಿ ಬದಲಾವಣೆಗಳು ಆಗತ್ತೆ. 100% ಏನಾಗುತ್ತೆ, ಹಲವಾರು ಬದಲಾವಣೆಗಳು ಆಗ್ಬಿಡುತ್ತೆ. ಇಂಪಾರ್ಟೆಂಟ್ ಸಾಧಾರಣವಾಗಿ ಇದು ಇಟ್ಸ್ ದೇರ್ ಇನ್ ದ ಪಬ್ಲಿಕ್ ಡೊಮೇನ್, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಅಂದ್ರೆ ಸಪೋಸ್ ಗವರ್ಮೆಂಟ್ಸ್ ಚೇಂಜ್ ಆದಾಗ, ಸ್ಟೇಟ್ ಗವರ್ಮೆಂಟ್ ಮೇನ್ ಸ್ಟೇಟ್ ಗವರ್ಮೆಂಟ್ ಒಂದು ಗವರ್ಮೆಂಟ್ ಚೇಂಜ್ ಆಗಿ ಇನ್ನೊಂದು ಗವರ್ಮೆಂಟ್ ಬಂದಾಗ ಸಾಧಾರಣವಾಗಿ ಪೊಲೀಸ್ ವ್ಯವಸ್ಥೆ ಟ್ರಾನ್ಸ್ಫರ್ಸ್ ಎಲ್ಲ ಮಾಡ್ತಾರೆ. ಅವರಿಗೆ ಯಾರು ಎಫಿಷಿಯಂಟ್ ಅಂತ ಅನ್ಸ್ತಾರೋ ಅವ್ರನ್ನ ಒಂದು ಕೀ ಪೋಸ್ಟ್ ಎಲ್ಲ ಕೊಡ್ತಾರೆ. ಮತ್ತೆ ಯಾರು ಇನ್ಎಫಿಷಿಯಂಟ್ ಅಂತ ಅನ್ಸ್ತಾರೋ ಅವ್ರನ್ನ ಬೇರೆ ಪೋಸ್ಟ್ಗೆ ಹಾಕ್ತಾರೆ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂಡ್ ಇನ್ನೊಂದು ಗವರ್ಮೆಂಟ್ ಬಂದಾಗ ಇಟ್ ವಿಲ್ ಡೂ ಉಲ್ಟಾ ಮಾಡ್ತಾರೆ. ಅವ್ರಿಗೆ ಯಾರು ಬೇಕು ಅವ್ರನ್ನ ಕರ್ಕೊಂಡು ಹಳೆ ಗವರ್ಮೆಂಟ್ ಪಾಲಿಸೀಸ್ ಏನಿದೆಯೋ ಅದೆಲ್ಲ ಚೇಂಜ್ ಮಾಡ್ಬಿಟ್ಟು ಮಾಡೋ ಅವಕಾಶಗಳು ಇರುತ್ತೆ. ಅಂದ್ರೆ ಇದ್ರಲ್ಲಿ ಯಾರು ಸರಿ ತಪ್ಪು ಅಂತ ಬರಲ್ಲ. ಆ ಒಂದು ಪ್ರೆಸೆಂಟ್ ಇದರಲ್ಲಿ ಯಾರು ಪವರ್ ಅಲ್ಲಿ ಇರ್ತಾರೋ ಅವರಿಗೆ ಉತ್ತಮವಾದ ಆಡಳಿತವನ್ನ ಕೊಡಬೇಕು ಅನ್ನೋ ಹುಮ್ಮಸ್ಸಿರುತ್ತೆ. ಸೊ ಅದಕ್ಕೆ ಬೇಕಾದ ಬದಲಾವಣೆಗಳನ್ನ ಅವರು ಮಾಡ್ತಾರೆ. ದಿಸ್ ಇಸ್ ಅಬೌಟ್ ಚೇಂಜಸ್ ಇನ್ ಮ್ಯಾನೇಜೀರಿಯಲ್ ಪರ್ಸನಲ್. ಅಂದ್ರೆ ವ್ಯವಸ್ಥಾಪಕ ಸಿಬ್ಬಂದಿಯವರು ಬದಲಾವಣೆ ಆದಾಗ ಏನಾಗುತ್ತೆ, ಅದು ಒಂದು ಕಾರಣ ಆಂತರಿಕವಾಗಿ ನಾವು ಒಂದು ಸಂಸ್ಥೆ ಬದಲಾಗೋದಕ್ಕೆ. ಎರಡನೇದು ಡಿಕ್ಲೈನಿಂಗ್ ಎಫೆಕ್ಟಿವ್ನೆಸ್. ಡಿಕ್ಲೈನಿಂಗ್ ಎಫೆಕ್ಟಿವ್ನೆಸ್ ಅಂತ ಹೇಳಿದ್ರೆ ಇಸ್ ಅ ಪ್ರೆಷರ್ ಟು ಚೇಂಜ್. A company that experiences losses is undoubtedly motivated to do something about it. So some companies react by instituting layoffs and massive cost-cutting programs, and whereas others view the loss as a symptomatic of an underlying problem and seek out the cause of the problem. ಅಂದ್ರೆ ಡಿಕ್ಲೈನಿಂಗ್ ಎಫೆಕ್ಟಿವ್ನೆಸ್ ಅಂತ ಹೇಳಿದ್ರೆ ಕ್ಷೀಣಿಸುತ್ತಿರುವ ಪರಿಣಾಮಕಾರಿತ್ವ ಅಂತ, ಕ್ಷೀಣಿಸುತ್ತಿರುವ ಪರಿಣಾಮಕಾರಿತ್ವ ಅಂತ ಹೇಳ್ಬೋದು ನಾವು ಡಿಕ್ಲೈನಿಂಗ್ ಎಫೆಕ್ಟಿವ್ನೆಸ್ ಅಂತ. ಅಂದ್ರೆ ಯಾವ್ದಾದ್ರು ಒಂದು ಕಂಪನಿ ಕಂಟಿನ್ಯೂಸ್ ಲಾಸ್ ಅಲ್ಲಿ ನಡೀತಾ ಇದೆ ಅಂತ ಹೇಳಿದಾಗ ಅದು ಎರಡು ರೀತಿ ಇದೆ. ಅಲ್ಲಿ ಲಾಸ್ ನಡೀತಾ ಇದೆ ಅಂತ ಹೇಳಿದ್ರೆ ಸಾಧಾರಣವಾಗಿ ವೆಚ್ಚವನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಎಂಪ್ಲಾಯೀಸ್ ಯಾರ್ಯಾರು ಇರ್ತಾರೋ ಮ್ಯಾಕ್ಸಿಮಮ್ ಅವ್ರನ್ನ ಲೇ ಆಫ್ ಅಂತ ಹೇಳ್ತೀವಿ ನಾವು. ಕೆಲಸದಿಂದ ಸದ್ಯಕ್ಕೆ ಕೆಲಸ ಬರಬೇಡಿ, ನೀವು ಸಂಬಳ ಕೊಡಲ್ಲ ಅನ್ನೋ ತರ ಹೇಳ್ಬಿಟ್ಟು ಅದ್ರ ಜೊತೆಗೆ ಬೇರೆ ಕಾಸ್ಟ್ ಅನ್ನೆಲ್ಲ ಕಡಿಮೆ ಮಾಡೋದು. ಇನ್ನೊಂದು ರೀತಿ ಅಪ್ರೋಚ್ ಇರುತ್ತೆ, ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ಕರೆಕ್ಟ್ ಆಗಿ ಕಂಡು ಹಿಡಿದು ಬಿಟ್ಟು ಅದಕ್ಕೆ ಒಂದು ಪರಿಹಾರವನ್ನ ನೋಡೋದು. ದಟ್ ಇಸ್ ಅನದರ್ ಅಪ್ರೋಚ್. ಸೊ ಎರಡರಲ್ಲೂ ಕೂಡ, ಎರಡು ಅಪ್ರೋಚಸ್ ಅಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಅ ಚೇಂಜ್ ಅಂತ ಹೇಳ್ಬೋದು ನಾವು. ದೇರ್ ವಿಲ್ ಬಿ ಅ ಚೇಂಜ್ ಇನ್ ದ organization. This is caused by the internal factor. So now again, if we go back to IPL, ಕೋಲ್ಕತ್ತಾ ನೈಟ್ ರೈಡರ್ಸ್ KKR ಅಲ್ಲಿ ಮೊದಲು ಇವ್ರು ಇದ್ರು, ನಮ್ಮ ದಿನೇಶ್ ಕಾರ್ತಿಕ್ ಅವರು ಕ್ಯಾಪ್ಟನ್ ಆಗಿದ್ರು. ಅಂಡ್ ಆಯಿನ್ ಮಾರ್ಗನ್ ಅವರಿಗೆ ಆ ಒಂದು ಕ್ಯಾಪ್ಟನ್ಶಿಪ್ ಕೊಟ್ರು. ಅಫ್ಕೋರ್ಸ್ ಅದೇನಾಯ್ತು ಅಂತ ಹೇಳಿದ್ರೆ ಕೆಲವೊಂದು, ಅಂದ್ರೆ ದ ರೀಸನ್ ವಾಸ್ KKR ಅವರು ದೇ ವರ್ ಕಂಟಿನ್ಯೂಸ್ಲಿ ಲೂಸಿಂಗ್ ಅನ್ನೋ ತರ ಒಂದು ರೀಸನ್ ಇತ್ತು. ಆ ಕಾರಣಕ್ಕೆ ಏನ್ ಮಾಡಿದ್ರು,
ಈವನ್ ಇವರು ದಿನೇಶ್ ಕಾರ್ತಿಕ್ ಅವರು ಹೇಳಿದ್ರು, ನನಗೆ ನೆನ್ನೆ ಬಿಟ್ಕೊಟ್ಟಿದ್ದೀನಿ ಅಂತಾನು ಹೇಳಿದ್ರು. ಬಟ್ ಅಫ್ಕೋರ್ಸ್ ದ ಇನ್ನರ್ ಟಾಕ್ ಇಸ್ ದಟ್ ಮ್ಯಾನೇಜ್ಮೆಂಟೇ ಚೇಂಜ್ ಮಾಡ್ತು ಅನ್ನೋದು ಒಂದು ನ್ಯೂಸ್ ಅಲ್ಲಿ ಬಂದಿತ್ತು. ಸೊ ಎನಿವೆ, ಯಾರು ಕ್ಯಾಪ್ಟನ್ಶಿಪ್ ತಗೊಂಡ್ರು ರೈನ್ ಮಾರ್ಗನ್, ಇಟ್ ಇಸ್ ಅಪ್ ಟು ಹಿಮ್ ಟು ಡೆಲಿವರ್ ದ ಗೂಡ್ಸ್ ಅಂತ ಹೇಳ್ತೀವಲ್ವಾ. ಸೊ ಬದಲಾವಣೆ ಮಾಡಿದ್ರು. ಬದಲಾವಣೆ ಮಾಡಿದಾಗ ಬಿಕಾಸ್ ದ ಟೀಮ್ ವಾಸ್ ನಾಟ್ ಪರ್ಫಾರ್ಮಿಂಗ್, ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬದಲಾವಣೆ, ಕ್ಯಾಪ್ಟನ್ ಅನ್ನ ಬದಲಾವಣೆ ಮಾಡಿಬಿಟ್ಟು ದೇ ಟ್ರೈ ಟು ಇನ್ಸ್ಟಿಲ್ ಫಾರಿನ್ ಕ್ಯಾಪ್ಟನ್ ಹೂ ಕ್ಯಾನ್ ಬ್ರಿಂಗ್ ಇನ್ ವೇವ್ ಆಫ್ ಫ್ರೆಶ್ನೆಸ್ ಅಂತ ಅನ್ಕೊಂಡು ದೇ ಹ್ಯಾವ್ ಚೇಂಜ್ಡ್. ಅಫ್ಕೋರ್ಸ್ ಈಗ IPL ಸ್ಟಾಪ್ ಆಗಿದೆ, ಯಾವಾಗ ಅದು ಸ್ಟಾರ್ಟ್ ಆಗುತ್ತೋ ಅವಾಗ ಗೊತ್ತಾಗುತ್ತೆ KKR ಪ್ಲೇ ಆಫ್ಸ್ ಬರುತ್ತಾ ಇಲ್ವಾ ಅಂತೆಲ್ಲ ನೋಡ್ಬೇಕಾಗುತ್ತೆ ಅದು. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಅಗೇನ್ ಸ್ಪೀಕಿಂಗ್ ಅಬೌಟ್ ರೈನ್ ಮಾರ್ಗನ್, ಇದರಲ್ಲಿ ನಮ್ಮ ದೇಶದವರನ್ನ ನಾವು ಸಪೋರ್ಟ್ ಮಾಡಿ ಬೇರೆ ದೇಶನ ಇಲ್ಲ ಅವ್ರು ಸೋಲ್ಬೇಕು ಬಿಕಾಸ್ ಹಿ ಇಸ್ ದ ಫಾರಿನ್ ಕ್ಯಾಪ್ಟನ್ ಅಂತೆಲ್ಲ ನಾವು ಲೆಟ್ ಅಸ್ ನಾಟ್ ಬಿ ಟು ಪ್ರಿಜುಡಿಕಲ್. ನಾವು ಯಾವುದೇ ಒಂದು ಪ್ರಿಜುಡಿಸ್ ಇಂದ ನಾವು ನೋಡೋದು, ಪಕ್ಷಪಾತ ಮಾಡೋದು ಬೇಡ. ಲೆಟ್ ದ ಬೆಸ್ಟ್ ಟೀಮ್ ವಿನ್ ಅಂತ ಹಾರೈಸೋಣ. ಯಾಕಂದ್ರೆ ಅದು ಗೇಮ್ ಅನ್ನ ನಾವು ಗೇಮ್ ಆಗಿ ನೋಡೋಣ, ಪ್ರೊಫೆಷನಲ್ ಆಗಿ ನೋಡೋಣ ನಾವೆಲ್ಲರೂ. ಅಂಡ್ ಆಯಿನ್ ಮಾರ್ಗನ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ವರ್ಲ್ಡ್ ಕಪ್ ಅಲ್ಲಿ, ಈ ವರ್ಲ್ಡ್ ಕಪ್ ಅಲ್ಲ 50 ಓವರ್ಸ್ ಫಾರ್ಮೆಟ್ ರೀಸೆಂಟ್ ಆಗಿ ಆಯ್ತಲ್ಲ, ಅದಕ್ಕಿಂತ ಹಿಂದಿನ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಹೀನಾಯವಾದ ಒಂದು ಪೊಸಿಷನ್ ನಲ್ಲಿ ಇದ್ರು ಇಂಗ್ಲೆಂಡ್ ಅವರು. ಅಲ್ಲಿ ಎಲ್ಲಾ ಕಡೆ ಸೋಲ್ತಾ ಇದ್ರು. ಮತ್ತೆ ಅವರ ಅಂದ್ರೆ ಆಲ್ಮೋಸ್ಟ್ ಇಂಗ್ಲೆಂಡ್ ಕ್ರಿಕೆಟ್ ಹುಟ್ಟಿದ್ದೆ ಇಂಗ್ಲೆಂಡ್ ಅಲ್ಲಿ. ಸೊ ಆ ತರ ಇಟ್ ಇಸ್ ಗೋಯಿಂಗ್ ಟು ಡೈ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲರೂ ಕೊಡಕ್ ಶುರು ಮಾಡಿದ್ರು. ರೀಸನ್ ಇಸ್ ದಟ್ ದ ರೀಸನ್ ವೈ ದ ಸ್ಟೇಟ್ಮೆಂಟ್ ವಾಸ್ ಮೇಡ್ ಇಸ್ ದಟ್ ಅವರು ಕಂಟಿನ್ಯೂಸ್ ಆಗಿ ದ ಎಕ್ಸ್ಪೀರಿಯನ್ಸ್ಡ್ ಲಾಸಸ್, ಹಲವಾರು ಸೋಲ್ತಾ ಇದ್ರು, ಹಲವಾರು ಗೇಮ್ಸ್ ಸೋಲ್ತಾ ಇದ್ರು, ಗೆಲ್ಲೋ ಮ್ಯಾಚ್ ಎಲ್ಲ ಸೋಲ್ತಾ ಇದ್ರು. ಬಟ್ ಅದೇನ್ ಮಾಡಿದ್ರು ಅಂತ ಹೇಳಿದ್ರೆ, ದೇ ಟ್ರೈ ಟು ಬಿಲ್ಡ್ ಹೊಸದಾಗಿ ಒಂದು ಕಂಪ್ಲೀಟ್ ರಿವ್ಯಾಂಪ್ ಮಾಡಿಬಿಟ್ಟು ಹೊಸದಾಗಿ ದೇ ಸ್ಟಾರ್ಟೆಡ್ ಟು ಬಿಲ್ಡ್ ಅ ಟೀಮ್. ಅದರ ಎಫೆಕ್ಟ್ ಏನಾಯ್ತು ಅಂತ ಹೇಳಿದ್ರೆ, ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ದ ಪರ್ಫಾರ್ಮೆನ್ಸ್ ಅವರು ಇಟ್ಸ್ ದೇರ್ ಫಾರ್ ಎವ್ರಿ ಒನ್ ಟು ಸಿ, ಯಾವ ರೀತಿ ಅವರು ವಿನ್ ಆದ್ರು ಅಂತೆಲ್ಲ ನೋಡಕ್ಕೆ ಇಟ್ ಇಸ್ ದೇರ್ ಫಾರ್ ಎವ್ರಿ ಒನ್ ಟು ಸಿ. ಸೊ ಇಟ್ ಇಸ್ ಅ ಸ್ಲೋ ಬಿಲ್ಡ್ ಅಪ್ ಮಾಡಿದ್ರು ಅವರು. ಆ ರೀಸನ್ ಎಲ್ಲಿ ಅವರು ಸೋತ್ರು, ರೀಸನ್ ಯಾಕೆ ದೇ ಆರ್ ನಾಟ್ ಏಬಲ್ ಟು ಪರ್ಫಾರ್ಮ್ ಅಂತೆಲ್ಲ ನೋಡ್ಕೊಂಡು ಅವರು ದೇ ಟ್ರೈ ಟು ಸ್ಟ್ರೆಂಥನ್ ಇಟ್. ಸೊ ಅದೇ ರೀತಿ ನಾವು ಈಗ IPL ಟೀಮ್ ಎಲ್ಲ ಒಂದು ಟೀಮ್ಸ್ ಅನ್ನು ನಾವು ನೋಡ್ತಾ ಹೋಗ್ಬೋದು, ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗ್ತದೆ ಅಂತ ನೋಡ್ಕೊಂಡು ಅಲ್ಲಿ ದೇ ಟ್ರೈ ಟು ಕ್ಲಾಗ್ ಮಾಡಬೇಕು, ಅದು ಎಲ್ಲೆಲ್ಲಿ ಅದನ್ನು ಸ್ಟಾಪ್ ಮಾಡಬೇಕು ಮಿಸ್ಟೇಕ್ಸ್ ಅನ್ನು ಅಂತ ನೋಡಿದ್ರು. ಓಕೆ, ನೆಕ್ಸ್ಟ್ ಚೇಂಜಸ್ ಇನ್ ವರ್ಕ್ ಕ್ಲೈಮೇಟ್. ಚೇಂಜಸ್ ಇನ್ ವರ್ಕ್ ಕ್ಲೈಮೇಟ್ ಅಂತ ಹೇಳಿದ್ರೆ, ಕೆಲಸದ ಪರಿಸರ ಏನಿದೆಯೋ ಅದು ಅದರಲ್ಲಿ ಚೇಂಜ್ ಆದಾಗ ಆಂತರಿಕವಾಗಿಯೂ ಕೂಡ ಆ ಒಂದು ಸಂಸ್ಥೆ ಚೇಂಜ್ ಆಗಬೇಕಾಗತ್ತೆ. ಸೊ changes in work climate at an organization can also stimulate change. A workforce that seems lethargic, unmotivated, and dissatisfied is a symptom that must be addressed. So ಒಂದು ಸಂಸ್ಥೆಯಲ್ಲಿ ನೌಕರರು ಲೆಥಾರ್ಜಿಕ್ ಅಂತ ಹೇಳಿದ್ರೆ ಆಲಸ್ಯವಾಗಿ ಏನಾದರೂ ವರ್ಕ್ ಮಾಡ್ತಾ ಇದ್ರೆ, ಅಥವಾ ಅನ್ಮೋಟಿವೇಟೆಡ್ ಅಂದ್ರೆ ಪ್ರೇರೇಪಣೆವಿಲ್ಲದೆ ಕೆಲಸ ಮಾಡ್ತಾ ಇದ್ರೆ, ಸುಮ್ಮನೆ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ರೆ ಅವರಲ್ಲಿ ಏನು ಪ್ರೇರೇಪಣೆ ಇರಲ್ಲ. ಮತ್ತೆ ಡಿಸ್ಸ್ಯಾಟಿಸ್ಫೈಡ್, ಅಸಮಾಧಾನ ಅಂತ ಏನಾದ್ರು ಇದ್ದ ಪಕ್ಷದಲ್ಲಿ ಇದನ್ನ ಖಂಡಿತ ಮ್ಯಾನೇಜರ್ಸ್ ಯಾರಿರ್ತಾರೋ ಅಥವಾ ಆಡಳಿತ ವರ್ಗ ಯಾವ್ದಿರುತ್ತೋ ಅದು ಖಂಡಿತವಾಗ್ಲೂ ದೇ ಹ್ಯಾವ್ ಟು ಅಡ್ರೆಸ್ ದಿಸ್ ಪ್ರಾಬ್ಲಮ್. ಅಡ್ರೆಸ್ ಮಾಡುವಾಗ ಏನಾಗುತ್ತೆ, ಇಂಟರ್ನಲ್ ಚೇಂಜಸ್ ಮಾಡಲೇಬೇಕಾಗತ್ತೆ. ಆ ಕಾರಣಗಳು ತಿಳ್ಕೊಬೇಕಾಗತ್ತೆ. ಯಾಕೆ ಅವ್ರಿಗೆ ಆಲಸ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾಕೆ ಅವರಿಗೆ ಪ್ರೇರೇಪಣೆ ಇಲ್ಲ ಅಂತೆಲ್ಲ ಕಾರಣಗಳನ್ನ ತಿಳ್ಕೊಂಡು ಅದನ್ನ ಆದಷ್ಟು ಚೇಂಜ್ ಮಾಡೋದಕ್ಕೆ ಅಥವಾ ಆದಷ್ಟು ಅವ್ರ ಲೆವೆಲ್ ಅದನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಟ್ರೈ ಮಾಡಿದಾಗ ಏನಾಗುತ್ತೆ, ಆ ವರ್ಕ್ ಫೋರ್ಸಿನ ಮೋಟಿವೇಶನ್ ಕೂಡ ಜಾಸ್ತಿ ಆಗುತ್ತೆ ಅಂಡ್ ಆರ್ಗನೈಸೇಷನ್ ಕೂಡ ಒಳ್ಳೆಯ ಒಂದು ಬೆನಿಫಿಟ್ ಸಿಗತ್ತೆ. ನೆಕ್ಸ್ಟ್, ಡಿಫಿಷಿಯನ್ಸೀಸ್ ಇನ್ ದ ಎಕ್ಸಿಸ್ಟಿಂಗ್ ಸಿಸ್ಟಮ್. ಈ ಒಂದು ಪ್ರಸ್ತುತ ವ್ಯವಸ್ಥೆಯಲ್ಲಿರುವ ನ್ಯೂನತೆಗಳು ಅಂತ ಹೇಳ್ಬೋದು. ಡಿಫಿಷಿಯನ್ಸೀಸ್ ಇನ್ ದ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಥವಾ ಅಸ್ತಿತ್ವದಲ್ಲಿರುವ ಒಂದು ಆರ್ಗನೈಸೇಷನ್ನಿನ ನ್ಯೂನತೆಗಳು ಅಂತ ಹೇಳ್ಬೋದು, ಪ್ರಸ್ತುತ ನ್ಯೂನತೆಗಳು ಅಂತ. ಅಂಡ್ ಅದು ಯಾಕೆ ಆಗತ್ತಂತ ಹೇಳಿದ್ರೆ, ಇಟ್ಸ್ ಬಿಕಾಸ್ ಆಫ್ ದ ಲೂಪ್ ಹೋಲ್ಸ್ ಇನ್ ದ ಸಿಸ್ಟಮ್. ಈ ಲೂಪ್ ಹೋಲ್ಸ್ ಮೇ ಬಿ ಅನ್ಮ್ಯಾನೇಜಬಲ್ ಸ್ಪ್ಯಾನ್ಸ್ ಆಫ್ ಕಂಟ್ರೋಲ್ ಆರ್ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಬಿಟ್ವೀನ್ ಡಿಪಾರ್ಟ್ಮೆಂಟ್ಸ್, ಲ್ಯಾಕ್ ಆಫ್ ಯೂನಿಫಾರ್ಮಿಟಿ ಇನ್ ಪಾಲಿಟಿಕ್ಸ್, ನಾನ್ ಕೋಆಪರೇಷನ್ ಬಿಟ್ವೀನ್ ಲೈನ್ ಅಂಡ್ ಸ್ಟಾಫ್ ಎಕ್ಸೆಟ್ರಾ. ಅಂದ್ರೆ ಒಂದು ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂದ್ರೆ ನಿಯಂತ್ರಣದ ವ್ಯಾಪ್ತಿ ಅಂತ ಹೇಳ್ಬೋದು. ಕೋಆರ್ಡಿನೇಷನ್, ಸಮನ್ವಯತೆ, ಒಂದು ಡಿಪಾರ್ಟ್ಮೆಂಟ್ಗೂ ಇನ್ನೊಂದು ಡಿಪಾರ್ಟ್ಮೆಂಟ್ಗೂ ಯಾವಾಗ ಸಮನ್ವಯತೆ ಇರಲ್ವೋ ಆವಾಗ ಸಾಧಾರಣವಾಗಿ
ಪ್ರಾಬ್ಲಮ್ ಆಗುತ್ತೆ. ಅದನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಒಂದು ಆರ್ಗನೈಸೇಷನ್ ಏನಾಗುತ್ತೆ ಅದನ್ನ ನಾವು ಬದಲಾವಣೆ ಮಾಡಬೇಕಾಗತ್ತೆ. ಉದಾಹರಣೆಗೆ ಈ ಡಿಪಾರ್ಟ್ಮೆಂಟ್ಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಹಲವಾರು ಆರ್ಗನೈಸೇಷನ್ಸ್ ಅಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಲೈನ್ ಅಂಡ್ ಸ್ಟಾಫ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ವಾ. ಲೈನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೂ ಮತ್ತೆ ಈಗ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಯಾರ್ಯಾರು ಇರ್ತಾರೋ, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅವೆಲ್ಲ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಅಂತೀವಿ, ಅಥವಾ ಸ್ಟಾಫ್ ಡಿಪಾರ್ಟ್ಮೆಂಟ್ಸ್ ಅಂತೀವಿ ಅವನ್ನೆಲ್ಲ. ಸೊ ಒಂದು ಸಂಸ್ಥೆಯನ್ನ ಒಂದು ಒಳ್ಳೆಯ ಬೆಳವಣಿಗೆ ಬರೋದಕ್ಕೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಲೈನ್ ಮ್ಯಾನೇಜರ್ಸ್ ಅಂದ್ರೆ ಪ್ರೊಡಕ್ಷನ್ ಮ್ಯಾನೇಜರ್ಸ್, ನಾವು ಉತ್ಪಾದನೆ ಮಾಡಿದ್ರೆ ಮಾತ್ರ ನಿಮ್ಗೆ ಸಂಬಳ ಸಿಗೋದು, ನಾವು ಅಷ್ಟೆಲ್ಲ ಕಷ್ಟಪಟ್ಟು ಉತ್ಪಾದನೆ ಮಾಡ್ತೀವಿ, ನೀವು ಆರಾಮಾಗಿ ನಿಮ್ ಪಾಡಿಗೆ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಏನೋ ಒಂದು ಮ್ಯಾನ್ಯುಯಲ್ ಲೇಬರ್ ವರ್ಕ್ ಮಾಡ್ದೇನೆ ಒಂದು ಫೈಲ್ ಇಟ್ಕೊಂಡು ನೀವು ಸಂಬಳ ತಗೊಳ್ತಾ ಇದ್ದೀರಾ, ನೋಡಿದ್ರೆ ನಿಮಗೆಲ್ಲ ಕ್ರೆಡಿಟ್ ಸಿಗ್ತಾ ಇದೆ ಅಂತೆಲ್ಲ ಒಂದು ದೇರ್ ಇಸ್ ಅ ಡಿಫರೆನ್ಸ್. ಮೊದಲಿಂದಾನೂ ಇದೆ ಲೈನ್ ಅಂಡ್ ಸ್ಟಾಫ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ ನಾವು. ಬಟ್ ಇವರು ಸ್ಟಾಫ್ ನವ್ರು ಏನ್ ಹೇಳ್ತಾರೆ, ನಾವು ನಿಮಗೆ ಸಲಹೆ ಕೊಡ್ತೀವಿ, ಸಲಹೆ ಕೊಟ್ಟು ಪ್ರೊಡಕ್ಷನ್ ಅನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಮತ್ತೆ ಯಾವ ರೀತಿ ಅದನ್ನ ಮಾರ್ಕೆಟಿಂಗ್ ಮಾಡಬೇಕು ಅವೆಲ್ಲ ನಾವು ಸಲಹೆ ಕೊಡೋದು, ನೀವು ಜಸ್ಟ್ ಒಂದು ರಾ ಮೆಟೀರಿಯಲ್ ತರ ನೀವು, ನಿಮ್ಗೆ ನಾವು ಫಿನಿಶ್ಡ್ ಪ್ರಾಡಕ್ಟ್ ಆಗಿಸೋದು ನಾವೇ ಅನ್ನೋ ತರ. ಸೊ ಇದು ಇದ್ದೇ ಇದೆ. ಅಂಡ್ ಈ ಒಂದು ಕೋಆರ್ಡಿನೇಷನ್ ಏನಾದ್ರೂ ಸರಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ದೇ ಹ್ಯಾಸ್ ಟು ಬಿ ಎ ಕೋಆರ್ಡಿನೇಷನ್ ಡಿಪಾರ್ಟ್ಮೆಂಟ್ ಅಂತಾನೆ ಇರುತ್ತೆ. ಅದು ದಟ್ ವಿಲ್ ಲಿಸನ್, ಇವರಿಬ್ರು ಏನಾದ್ರು ಪ್ರಾಬ್ಲಮ್ ಆದಾಗ ಯಾವ ರೀತಿ ಸಮನ್ವಯತೆಯಿಂದ ಯಾವ ರೀತಿ ಬೋತ್ ಡಿಪಾರ್ಟ್ಮೆಂಟ್ಸ್ ಕ್ಯಾನ್ ಮೂವ್ ಅಹೆಡ್ ಅನ್ನೋದೊಂದು ಹೇಳುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ದೇರ್ ಮೈಟ್ ಬಿ ಅ ಚೇಂಜ್ ಇನ್ ದ ಆರ್ಗನೈಸೇಷನ್. ಅಂಡ್ ನಾವು ನೋಡ್ತೀವಲ್ವಾ, ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಈಗ ಕಾಲೇಜಸ್ ಅಲ್ಲೂ ಕೆಲವೊಂದು ಕಾಲೇಜಸ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ನೋಡಿದ್ರೆ ಇನ್ನೊಂದು ಡಿಪಾರ್ಟ್ಮೆಂಟ್ ಆಗಲ್ಲ. ಇವರು ಒಂದು ಫಂಕ್ಷನ್ ಮಾಡಿದ್ರೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ನವರು ಸೈನ್ಸ್ ಡಿಪಾರ್ಟ್ಮೆಂಟ್ ಬರಲ್ಲ, ಅಥವಾ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರು ಫಂಕ್ಷನ್ ಮಾಡಿದ್ರೆ ಆರ್ಟ್ಸ್ ಅವರು ಬರಲ್ಲ, ಅಂಡ್ ವೈಸ್ ವರ್ಸ. ಐ ಮೀನ್ ಎಲ್ಲರೂ ಒಟ್ಟಿಗೆ ಇದ್ರೆ ದಟ್ಸ್ ಗುಡ್. ಬಟ್ ಕೆಲವೊಂದು ಆರ್ಗನೈಸೇಷನ್ಸ್ ಅಲ್ಲಿ ಆತರ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಅವರು ಪಕ್ಕದಲ್ಲೇ ಕೂಡ್ಸಲ್ಲ. ಸಾಧಾರಣವಾಗಿ ಏನ್ ಮಾಡ್ಬಿಡ್ತಾರೆ, ನೀವೇ ಸೆಪರೇಟ್ ತಗೊಂಡ್ಬಿಡಿ, ನೀವೇ ಸೆಪರೇಟ್ ಆಗಿರಿ ಅಂದ್ರೆ ಇಲ್ದಿದ್ರೆ ಪ್ರಿನ್ಸಿಪಲ್ಗೆ ತಲೆನೋವು ಬರುತ್ತೆ. ಡೈಲಿ ಜಗಳಗಳು, ಇವರು ಈ ತರ ಈ ಟ್ಯಾಪ್ ಆನ್ ಮಾಡಿ ಬಿಟ್ಬಿಟ್ಟಿದ್ರು, ಅಥವಾ ಇವರು ಈ ತರ ಫ್ಯಾನ್ ಆಫ್ ಮಾಡಿದ್ರು, ನಾನು ಫ್ಯಾನ್ ಹಾಕಿದಾಗ ಈ ಫ್ಯಾನ್ ಆಫ್ ಮಾಡ್ಬಿಟ್ರು, ಅಥವಾ ಸಮಥಿಂಗ್ ಎಲ್ಸ್, ಲೈಟ್ ಆನ್ ಅಲ್ಲಿ ಇಟ್ಟಿದ್ದೆ ನಾನು, ಇವ್ರು ಬೇಕಂದ್ರೆ ಹೋಗಿ ಲೈಟ್ ಆಫ್ ಮಾಡ್ಬಿಟ್ರು ಅಂತೆಲ್ಲ. ಐ ಮೀನ್ ಯಾವ್ದಾದ್ರು ಸಣ್ಣ ವಿಷಯಕ್ಕೂ ಜಗಳ ಆಗ್ತಾ ಇರೋದ್ರಿಂದ, ಆಗೋ ಚಾನ್ಸಸ್ ಇರೋದ್ರಿಂದ ವಾಟ್ ದಿಲ್ ಡು, ದಿಲ್ ಟ್ರೈ ನಾಟ್ ಟು ಮೇಕ್ ದಮ್ ಟು ಸಿಟ್ ನಿಯರ್ ಈಚ್ ಅದರ್ ಅಂತ ಕೆಲವೊಂದು ಕಾಲೇಜಸ್ ಅಲ್ಲೆಲ್ಲ ಆತರ ಮಾಡ್ತಾರೆ. ಆತರ ಆದಾಗ ಏನಾಗುತ್ತೆ, ಅಗೇನ್ ಆ ಒಂದು ಕಂಪ್ಲೀಟ್ ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ. ಈ ತರ ಆದಾಗ ಈ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಇಂಟರ್ನಲ್ ಆಗಿ ದ ಆರ್ಗನೈಸೇಷನ್ ಹ್ಯಾಸ್ ಟು ಚೇಂಜ್. ಇಂಟರ್ನಲ್ ಆಗಿ ದೇರ್ ವಿಲ್ ಬಿ ಅ ಚೇಂಜ್ ಅಂತ ಹೇಳ್ಬಹುದು ನಾವು. ಅಂಡ್ ಇನ್ನೊಂದು ಕ್ರೈಸಿಸ್ ಅಂತ ಹೇಳ್ಬೋದು. ಇನ್ನೊಂದು ಕಾರಣ ಕ್ರೈಸಿಸ್ ಅಂತ ಹೇಳಿದ್ರೆ ಬಿಕ್ಕಟ್ಟು ಅಂತ ಹೇಳ್ಬೋದು ನಾವು. ಕ್ರೈಸಿಸ್ ಮೇ ಆಲ್ಸೋ ಸ್ಟಿಮ್ಯುಲೇಟ್ ಚೇಂಜ್ ಇನ್ ಅನ್ ಆರ್ಗನೈಸೇಷನ್. ಸ್ಟ್ರೈಕ್ಸ್ ಆರ್ ವಾಕ್ಔಟ್ಸ್ ಮೇ ಲೀಡ್ ಮ್ಯಾನೇಜ್ಮೆಂಟ್ ಟು ಚೇಂಜ್ ದ ವೇಜ್ ಸ್ಟ್ರಕ್ಚರ್. ಸೊ ಸಡನ್ ಆಗಿ ಏನಾದರೂ ಒಂದು ಸ್ಟ್ರೈಕ್ ಆದಾಗ ಅಥವಾ ವಾಕ್ಔಟ್ ಆದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಪ್ರೊಡಕ್ಷನ್ ನಿಂತು ಹೋಗುತ್ತೆ. ಪ್ರೊಡಕ್ಷನ್ ಏನಾದರೂ ನಿಂತು ಹೋದಾಗ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ದೇ ಹ್ಯಾವ್ ಟು ಚೇಂಜ್ ದ ವೇಜ್ ಸ್ಟ್ರಕ್ಚರ್. ಸಂಬಳ ಕೊಡೋದು, ಸುಮ್ಮನೆ ಕೆಲಸ ಇಲ್ಲದೆ ಯಾರು ಸಂಬಳ ಕೊಡಲ್ಲ. ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾವು ಸಂಬಳ ಕೊಡಲ್ಲ ಅಂತ ಹೇಳ್ತಾರೆ. ಮೊನ್ನೆ ಇದೆಲ್ಲ ಆಯ್ತಲ್ವಾಗ, ಸಡನ್ ಆಗಿ KSRTC ಅವರು ಸ್ಟ್ರೈಕ್ ಮಾಡಿದ್ರು. ಅವರ ಒಂದು ಪ್ರಣಾಳಿಕೆ ಅಥವಾ ಅವರ ಒಂದು ಹೇಳಿಕೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನಾಳೆಯಿಂದ ನಾವು ಮಾಡ್ತೀವಿ ಸ್ಟ್ರೈಕ್. ಅವ್ರು ಯಾವತ್ತು ತೀರ್ಮಾನ ಮಾಡಿದ್ರು ಸ್ಟ್ರೈಕ್ ಮಾಡೋದಕ್ಕೆ, ನಾಳೆಯಿಂದ ಅಂತ ಹೇಳಿದ್ರು. ಬಟ್ ಏನಾಗೋಯ್ತು, ಸಡನ್ ಆಗಿ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡಿದ್ರು ಸ್ಟ್ರೈಕ್. ಸೊ ದಿಸ್ ವಾಸ್ ವೆರಿ ಬಿಗ್ ಪ್ರಾಬ್ಲಮ್. ತುಂಬಾ ಜನಕ್ಕೆ ಬಸ್ಸು ಆಕ್ಚುಲಿ ಸಿಂಗ್ ದ ನ್ಯೂಸ್, ನೆಲಮಂಗಲಕ್ಕೆ ಇನ್ನು ಮುಂದೆ ಹೋಗ್ಬೇಕು ಅಂತ ಇತ್ತಂತ ಬಸ್ಸು, ಅಲ್ಲಿ ಹೋಗಿ ನಿಲ್ಸ್ಬಿಟ್ಟಿದ್ದಾರೆ. ಅರ್ಧದ ದಾರಿಯಲ್ಲೇ ಬಸ್ ನಿಲ್ಸ್ಬಿಟ್ಟು ಬರಲ್ಲ ಇನ್ಮೇಲೆ ಅಂತ ಹೇಳಿದ್ದಾರೆ. ಸೊ ಪ್ಯಾಸೆಂಜರ್ಸ್ ಎಲ್ಲರೂ ತುಂಬಾ ಕಷ್ಟಪಟ್ಟು ದೇ ಹ್ಯಾಡ್ ಟು ರೀಚ್ ದ ಡೆಸ್ಟಿನೇಷನ್ ಥ್ರೂ ಯೂಸಿಂಗ್ ವೇರಿಯಸ್ ಅದರ್ ಪ್ರೈವೇಟ್ ಮೋಡ್ಸ್. ಸೊ ಈ ತರ ಒಂದೆಲ್ಲ ಪ್ರಾಬ್ಲಮ್ ಆಗಿತ್ತು. ಅಂಡ್ ಆ ಒಂದು ನೀವು ಸ್ಟ್ರೈಕ್ ಮಾಡಿದ ಸಂಬಳ ಟೈಮ್ ಅಲ್ಲಿ ವಿ ವಿಲ್ ನಾಟ್ ಗಿವ್ ಯು ಸ್ಯಾಲರಿ ಅಂತ ಹೇಳಿದ್ರು ಗೌರ್ಮೆಂಟ್. ಮತ್ತೆ ಕೆಲವೊಬ್ಬರನ್ನೆಲ್ಲ ದೇ ಹ್ಯಾವ್ ಟ್ರೈನೀಸ್ ಯಾರು ಇರ್ತಾರೋ ಅವ್ರನ್ನೆಲ್ಲ ದೇ ಹ್ಯಾವ್ ಡಿಸ್ಮಿಸ್ಡ್ ಫ್ರಮ್ ಸರ್ವಿಸ್. ಕಾರಣ ಕೇಳಿ ನೋಟಿಸ್ ಕೊಟ್ಟು ದೇ ಡಿಡ್ ನಾಟ್ ರೆಸ್ಪಾಂಡ್. ಸೊ ದೇ ಹ್ಯಾವ್ ಕಂಪ್ಲೀಟ್ಲಿ ದೇ ಹ್ಯಾವ್ ಬಿನ್ ರಿಮೂವ್ ಫ್ರಮ್ ದ ಜಾಬ್ ಅಂತ ಹೇಳ್ಬೋದು ನಾವು. ಸೊ ಈ ತರ ಆದಾಗ ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನಿದೆಯೋ ಅದು ಏನಾಗುತ್ತೆ, ಇಟ್ ವಿಲ್ ಚೇಂಜ್ ಅಂತ ಹೇಳ್ಬೋದು ನಾವು.
ಅಂಡ್ ಸಡನ್ ಕ್ರೈಸಿಸ್ ಅಲ್ಲಿ ನಾವು ಕ್ರಿಕೆಟ್ ಟೀಮ್ ಅಲ್ಲಿ ನೋಡಿದಾಗ ನಮ್ಮ ಇಂಡಿಯಾದಲ್ಲಿ ಹಾರ್ದಿಕ್ ಪಾಂಡ್ಯ ಅಂತ ಈಸ್ ಅ ವೆರಿ ಗುಡ್ ಆಲ್ರೌಂಡರ್, ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳ್ತಾರೆ. ಅಂಡ್ ಕಪಿಲ್ ದೇವ್ ಆದ್ಮೇಲೆ ದೇ ಕಂಪೇರ್ ಹಿಮ್. ಆಕ್ಚುಲಿ ಯಾವ ಕ್ರಿಕೆಟರ್ನು ಯಾರ ಜೊತೆ ಕಂಪೇರ್ ಮಾಡಬಾರ್ದು, ಬಟ್ ದೇ ಯೂಶಲಿ ಕಂಪೇರ್ ಹಾರ್ದಿಕ್ ಪಾಂಡ್ಯ ವಿತ್ ಕಪಿಲ್ ದೇವ್ ಅಂತ. ಅಂಡ್ ಅವರಲ್ಲಿ ನಮ್ಮ ಒಂದು ಇರೋವರೆಗೂ ಬ್ಯಾಲೆನ್ಸ್ ಆಫ್ ದ ಟೀಮ್ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ಈಗ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಬಿಕಾಸ್ ಹಿ ಹ್ಯಾಸ್ ಸಮ್ ಬ್ಯಾಕ್ ಪೇನ್ ಇಶ್ಯೂಸ್, ಮತ್ತೆ ಒಂದು ಹೆಲ್ತ್ ಸರಿ ಇಲ್ಲ ಅವ್ರಿಗೆ, ಅದಕ್ಕೋಸ್ಕರ ಅವ್ರನ್ನ ಈಸ್ ನಾಟ್ ಏಬಲ್ ಟು ಫಿಟ್ ಇನ್ ದ ಟೀಮ್. ಆ ಕಾರಣಕ್ಕೆ ಏನಾಗ್ಬಿಟ್ಟಿದೆ, ಈಗ ಬೌಲಿಂಗ್ ಆಲ್ರೌಂಡರ್ ಯಾರು ಅಂತೆಲ್ಲ ತುಂಬಾ ಡಿಬೇಟ್ಸ್ ಎಲ್ಲ ನಡೆದು ಇವಾಗ ಹಿ ವಾಸ್ ಡ್ರಾಪ್ಡ್. ಬಟ್ ಬೇರೆ ಯಾರಾದ್ರೂ ಕರ್ಕೊಂಡು ಹೋಗ್ಬೇಕು ಬೌಲಿಂಗ್ ಆಲ್ರೌಂಡರ್. ಅಂಡ್ ಸೀಮಿಂಗ್ ಬೌಲಿಂಗ್ ಆಲ್ರೌಂಡರ್ ಹೂ ಇಸ್ ಅ ಸೀಮಿಂಗ್ ಬೌಲಿಂಗ್ ಆಲ್ರೌಂಡರ್ ಅಂತ ಅವರ ವ್ಯಕ್ತಿ ಯಾರು ಸಿಕ್ಕಿರ್ಲಿಲ್ಲ ನಮಗೆ ಆ ಒಂದು ಸ್ಟ್ಯಾಂಡರ್ಡ್ ಇರೋರಿಗೆ. ಸೊ ಅಗೇನ್ ಇದು ಟೀಮ್ ಸೆಲೆಕ್ಷನ್ ಲೆವೆಲ್ ನಲ್ಲಿ ಅಗೇನ್ ಇಟ್ ವಿಲ್ ಬಿ ಪ್ಲೇ ಅ ಮೇಜರ್ ರೋಲ್. ಡೆಫಿನೆಟ್ ಆಗಿ ಆಂತರಿಕವಾಗಿ ಅವರು ಚೇಂಜ್ ಮಾಡ್ಕೊಳ್ಳೇಬೇಕು. ಒಬ್ಬೊಂದು ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಆದ್ರೂ ದೇ ಹ್ಯಾವ್ ಟು ಪ್ಲೇ, ಆರ್ ಎಕ್ಸ್ಟ್ರಾ ಬೌಲರ್ ಆದ್ರೂ ದೇ ಹ್ಯಾವ್ ಟು ಪ್ಲೇ. ದಿಸ್ ಇಸ್ ಅಬೌಟ್ ಕ್ರೈಸಿಸ್ ಅಂತ. ನೆಕ್ಸ್ಟ್ ಕೊನೆಯದು ಎಂಪ್ಲಾಯೀಸ್ ಎಕ್ಸ್ಪೆಕ್ಟೇಷನ್ಸ್. ಸೊ ನಿರೀಕ್ಷೆ ಅನ್ನೋದು ಎಲ್ಲರಿಗೂ ಇರುತ್ತೆ, ನೌಕರರಿಗೂ ಸಿಬ್ಬಂದಿ ವರ್ಗದವರಿಗೂ ಕೂಡ ಹಲವಾರು ನಿರೀಕ್ಷೆಗಳಿರುತ್ತೆ. ಆ ನಿರೀಕ್ಷೆಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಬದಲಾವಣೆಯನ್ನ ಚಾಲನೆ ಮಾಡೋದಕ್ಕೆ ಹೆಲ್ಪ್ ಮಾಡಬಹುದು. ಉದಾಹರಣೆಗೆ ಈ ನಿರೀಕ್ಷೆಗಳು ಯಾವ್ದಾವ್ದ್ರ ಬಗ್ಗೆ ಇರ್ಬೋದು ಅಂತ ಹೇಳಿದ್ರೆ ಹೈಯರ್ ವೇಜಸ್ ಅಂತ ಹೇಳಿದ್ರೆ ಜಾಸ್ತಿ ಸಂಬಳ ಬೇಕು, ಸಂಬಳ ಹೆಚ್ಚಳ. ನೆಕ್ಸ್ಟ್ ಹೈಯರ್ ಪಾರ್ಟಿಸಿಪೇಷನ್ ಇನ್ ಡಿಸಿಷನ್ ಮೇಕಿಂಗ್ ಅಂತ ಹೇಳಿದ್ರೆ ಒಂದು ತೀರ್ಮಾನ ತಗೊಳ್ಳೋದರಲ್ಲಿ ಪರಿಣಾಮಕಾರಿಯಾದ ಇವರ ಒಂದು ಪಾರ್ಟಿಸಿಪೇಷನ್, ಭಾಗವಹಿಸಿಕೆ. ನಮಗೂ ಕೂಡ ಸಿಬ್ಬಂದಿಯವರು ಹೇಳ್ತಾರೆ, ನೀವೇನಾದ್ರೂ ತೀರ್ಮಾನ ತಗೊಳ್ಳೋಕ್ ಮುಂಚೆ ನಮ್ಮನ್ನು ಕೂಡ ನೀವು ಕರೀರಿ, ನಮ್ಮನ್ನು ಕೂಡ ಒಂದು ಭಾಗಿಯಾಗಿ ಮಾಡಿ, ತೀರ್ಮಾನದ ಒಂದು ಪ್ರಕ್ರಿಯೆಯಲ್ಲಿ ನಮ್ಮನ್ನು ಕೂಡ ನೀವು ಭಾಗಿಯಾಗಿ ಮಾಡಿ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಎಂಪ್ಲಾಯೀಸ್ ಎಕ್ಸ್ಪೆಕ್ಟೇಷನ್. ಸೊ ಎಂಪ್ಲಾಯೀಸ್ ಎಕ್ಸ್ಪೆಕ್ಟೇಷನ್ಸ್ ಏನಾದ್ರು ಫುಲ್ಫಿಲ್ ಮಾಡಿದಾಗ, ಹೈಯರ್ ವೇಜಸ್ ಕೊಟ್ಟಾಗ ಏನಾಗುತ್ತೆ, ಹೈಯರ್ ಕಂಪನಿಯ ಕಾಸ್ಟ್ ಅದೆಲ್ಲ ಮತ್ತೆ ಬರುತ್ತೆ ಅಲ್ಲಿ. ಅಂಡ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಅವ್ರನ್ನ ಏನಾದ್ರು ನಾವು ಕೆಳವರ್ಗದವ್ರನ್ನ ನಾವು ನಮ್ಮ ಒಂದು ಮೇಲ್ವರ್ಗಕ್ಕೆ ತಗೊಂಡ್ಬಂದು, ಕಂಪನಿಯಲ್ಲಿ ಹೇಳ್ತಾ ಇರೋದು, ನಾವು ತಗೊಂಡ್ಬಂದು ಅವರನ್ನ ನಾವು ಡಿಸಿಷನ್ ಮೇಕಿಂಗ್ ಪವರ್ಸ್ ಎಲ್ಲ ಅವ್ರಿಗೆ ಕೊಟ್ಟಾಗ ಸ್ವಲ್ಪ ಆರ್ಗನೈಸೇಷನ್ ಸ್ಟ್ರಕ್ಚರ್ ಕೂಡ ಚೇಂಜ್ ಮಾಡಬೇಕಾಗತ್ತೆ. ಡಿಸೆಂಟ್ರಲೈಸೇಷನ್, ಹಲವಾರು ವಿಕೇಂದ್ರೀಕರಣ ಏನಾಗುತ್ತೆ, ಇಟ್ ವಿಲ್ ಅಗೇನ್ ಚೇಂಜ್ ದ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂಡ್ ದಿಸ್ ದೇರ್ ಬೈ ಅಫೆಕ್ಟ್ಸ್ ದ ಚೇಂಜ್, ಇಂಟರ್ನಲ್ ಚೇಂಜ್ ಅಂತ ಹೇಳ್ಬೋದು. ದಿಸ್ ದೇರ್ ಬೈ ಅಫೆಕ್ಟ್ಸ್ ದ ಚೇಂಜ್ ಇನ್ ದ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಸೊ ಇವೆಲ್ಲನೂ ಕೂಡ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು ನಾವು. ಸೊ ಇಂಟರ್ನಲ್ ಫ್ಯಾಕ್ಟರ್ಸ್ ಮತ್ತೆ ವಿಲ್ ಜಸ್ಟ್ ಹ್ಯಾವ್ ಅ ರಿವಿಷನ್ ಆಫ್ ಇಟ್. ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ದ ಫ್ಯಾಕ್ಟರ್ಸ್ ವಿಚ್ ಆರ್ ವಿದಿನ್ ದ ಆರ್ಗನೈಸೇಷನ್. ನಾವು ಲಾಸ್ಟ್ ಸೆಷನ್ ಅಲ್ಲಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಗ್ಗೆ ಓದಿದ್ವಿ, ವಿಚ್ ಆರ್ ಔಟ್ಸೈಡ್ ದ ಡಿಪಾರ್ಟ್ಮೆಂಟ್, ಔಟ್ಸೈಡ್ ದ ಆರ್ಗನೈಸೇಷನ್. ಈ ಫ್ಯಾಕ್ಟರ್ಸ್ ಎಲ್ಲಾನು, ಇಂಟರ್ನಲ್ ಫ್ಯಾಕ್ಟರ್ಸ್ ಎಲ್ಲಾನು ಇಟ್ ಇಸ್ ವಿದಿನ್ ದ ಆರ್ಗನೈಸೇಷನ್. ಅದ್ರಲ್ಲಿ ಮೊದಲನೇದು ಮ್ಯಾನೇಜೀರಿಯಲ್ ಪರ್ಸನಲ್. ಪರ್ಸನಲ್ ಅಂತ ಹೇಳಿದ್ರೆ ವ್ಯವಸ್ಥಾಪಕ ಸಿಬ್ಬಂದಿ ಏನಿರ್ತಾರೋ ಅವ್ರ ಬದಲಾವಣೆ ಆದಾಗೆಲ್ಲ ಅವರು ಒಂದು ಪಾಲಿಸೀಸ್ ಏನಿರುತ್ತೋ ಆ ಪಾಲಿಸಿಯನ್ನ, ಹೊಸ ಪಾಲಿಸಿಯನ್ನ ತರ್ತಾರೆ. ಅಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಆ ಒಂದು ಪ್ರಕ್ರಿಯೆಯಲ್ಲಿ ಬದಲಾವಣೆ ಆಗುತ್ತೆ. ಎರಡನೇದು ಡಿಕ್ಲೈನಿಂಗ್ ಎಫೆಕ್ಟಿವ್ನೆಸ್. ಯಾವಾಗ ಎಫೆಕ್ಟಿವ್ನೆಸ್ ಡಿಕ್ಲೈನ್ ಆಗುತ್ತೋ ಅಥವಾ ಲಾಸಸ್, ವೆನ್ ದ ಕಂಪನಿ ಎಕ್ಸ್ಪೀರಿಯನ್ಸಸ್ ಮೋರ್ ಲಾಸಸ್, then undoubtedly it has to do something about it. And ಮೂರನೇದು changes in work climate. So whenever there is a particular change in the work climate, like workers being too lethargic and they being unmotivated and dissatisfied, so these attitudes of the workers have to be addressed by the management, and in this process tough measures have to be taken, which will again result in the change. So internal factors ke changes in work climate is also a major reason. And deficiencies in the existing system. ಒಂದು ಸಿಸ್ಟಮ್ ನಲ್ಲಿ if there are any deficiencies, these deficiencies to correct these deficiencies, certain measures have to be taken, and this in turn affects the organization. And organization has to change itself to in the process of addressing these deficiencies. The other reason is crisis. And crisis anta helidre it's a big cut to sudden change, sudden strike adaga, and if there is a walkout or if any key member resigns,
If any key member who's a very important person resigns, or if he expires something other, if he is dead, if death occurs, then it will be very difficult for the organization to fill his post. In such a case, the organization has to make a forcible change, and this in turn will affect its internal structure. And finally, employees' expectations. Employees' expectations may be with regard to decision making and with regard to organizational effective participation in the organizational mechanism, or it may be with regard to higher wages. So these are the factors, that internal factors that influence the change in an organization. And these are the references which I have referred to prepare the study material as well as the PPTs. Thank you.